ಹಲೋ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಸಂತೆ. ಬಹಳ ದಿನಗಳಿಂದ ಸಿನಿಪ್ರಿಯರು ಕಾದಿದ್ದ ಟಾಕ್ಸಿಕ್ ಕೊನೆಗೂ ಥಿಯೇಟರ್ಗೆ ಬಂದಿದೆ. ಯಶ್ ಅವರ ಸಿನಿಮಾ ಅನ್ನೋ ಕಾರಣಕ್ಕೆ ನಿರೀಕ್ಷೆ ದೊಡ್ಡದಾಗಿತ್ತು. ಅದಕ್ಕೆ ಕಿಯಾರಾ ಅಡ್ವಾಣಿ, ನಯನತಾರಾ ಸೇರಿದಂತೆ ದೊಡ್ಡ ಸ್ಟಾರ್ ಕಾಸ್ಟ್ ಕೂಡ ಸೇರ್ಕೊಂಡಿದೆ. ಆದರೆ ಒಂದು ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಇತ್ತು. ಇಷ್ಟು ದೊಡ್ಡ ಹೈಪ್ ನಂತರ ಟಾಕ್ಸಿಕ್ ನಿಜವಾಗ್ಲೂ ಆ ನಿರೀಕ್ಷೆಯನ್ನ ಮೀಟ್ ಮಾಡುತ್ತಾ? ಇವತ್ತು ಯಾವುದೇ ಸ್ಪಾಯ್ಲರ್ ಕೊಡದೆ, ಕಥೆಯನ್ನ ಬಿಚ್ಚಿಡದೆ, ಈ ಸಿನಿಮಾದಲ್ಲಿ ನಿಜವಾಗ್ಲೂ ಕೆಲಸ ಮಾಡಿದ ವಿಷಯಗಳು ಯಾವುವು ಮತ್ತು ಎಲ್ಲಿ ಸಿನಿಮಾ ಸ್ವಲ್ಪ ಹಿಂದೆ ಬೀಳುತ್ತೆ ಅನ್ನೋದನ್ನ ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ. ಮೊದಲಿಗೆ ಸಿನಿಮಾದ ವರ್ಲ್ಡ್ ಬಗ್ಗೆ ಮಾತಾಡೋಣ. ಟಾಕ್ಸಿಕ್ ಒಂದು ಸಾಮಾನ್ಯ ಆಕ್ಷನ್ ಸಿನಿಮಾ ಥರ ಕಾಣಿಸೋದಿಲ್ಲ. ಸಿನಿಮಾದ ವಾತಾವರಣವೇ ಡಾರ್ಕ್ ಆಗಿದೆ. ಗ್ಯಾಂಗ್ಸ್ಟರ್ ವರ್ಲ್ಡ್, ಪವರ್, ಹಣ, ಸಂಬಂಧಗಳು ಮತ್ತು ಅದರ ಹಿಂದೆ ನಡೆಯುವ ಸಂಘರ್ಷವನ್ನ ಸಿನಿಮಾ ತನ್ನದೇ ಸ್ಟೈಲ್ನಲ್ಲಿ ತೋರಿಸಲು ಪ್ರಯತ್ನಿಸಿದೆ. ಕಥೆಯ ಸಂಪೂರ್ಣ ವಿವರಕ್ಕೆ ಹೋಗಲ್ಲ, ಆದರೆ ಒಂದು ಹಂತದ ನಂತರ ನಾಯಕನ ಜೀವನದಲ್ಲಿ ನಡೆಯುವ ಘಟನೆಗಳು ಕಥೆಯನ್ನ ಇನ್ನೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತವೆ. ಅಲ್ಲಿಂದ ಮುಂದೆ ಯಾರು ಯಾರ ಜೊತೆ, ಯಾರ ಉದ್ದೇಶ ಏನು ಅನ್ನೋದನ್ನ ತಿಳಿದುಕೊಳ್ಳೋ ಕುತೂಹಲವೇ ಸಿನಿಮಾದ ಪ್ರಮುಖ ಚಾಲಕ. ಇನ್ನು ಯಶ್ ಬಗ್ಗೆ ಹೇಳಬೇಕೆಂದ್ರೆ, ಅವರ ಎಂಟ್ರಿಯಿಂದಲೇ ಸಿನಿಮಾ ಮತ್ತೊಂದು ಎನರ್ಜಿ ಪಡೆದುಕೊಳ್ಳುತ್ತದೆ. ಇಲ್ಲಿ ಕೇವಲ ಡೈಲಾಗ್ ಅಥವಾ ಫೈಟ್ಗಳ ಮೇಲೆ ಮಾತ್ರ ಅವರ ಕ್ಯಾರೆಕ್ಟರ್ ನಿಲ್ಲಿಸಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್, ಲುಕ್, ಕಾನ್ಫಿಡೆನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಕ್ಯಾರೆಕ್ಟರ್ ಅನ್ನ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೆಲವು ಸೀನ್ಸ್ನಲ್ಲಿ ಯಶ್ ಅವರ ಎಕ್ಸ್ಪ್ರೆಷನ್ಗಿಂತ ಅವರ ಸೈಲೆನ್ಸೇ ಹೆಚ್ಚು ಮಾತನಾಡುತ್ತದೆ. ಅದೇ ಈ ಕ್ಯಾರೆಕ್ಟರ್ನ ಇಂಟ್ರೆಸ್ಟಿಂಗ್ ಪಾರ್ಟ್. ಆಕ್ಷನ್ ವಿಷಯಕ್ಕೆ ಬಂದ್ರೆ, ಟಾಕ್ಸಿಕ್ನ ದೊಡ್ಡ ಪ್ಲಸ್ ಪಾಯಿಂಟ್ಗಳಲ್ಲಿ ಇದು ಒಂದು. ಆಕ್ಷನ್ ಸೀನ್ಸನ್ನ ಕೇವಲ ಫೈಟ್ ಅಂತ ತೋರಿಸದೆ ಸ್ಟೈಲ್ ಮತ್ತು ಸ್ಕೇಲ್ ಎರಡನ್ನೂ ಕೊಡಲು ಪ್ರಯತ್ನಿಸಿದ್ದಾರೆ. ಕೆಲವು ಸೀಕ್ವೆನ್ಸ್ಗಳು ಥಿಯೇಟರ್ನಲ್ಲಿ ದೊಡ್ಡ ಸ್ಕ್ರೀನ್ಗೆ ಹೇಳಿ ಮಾಡಿಸಿದಂತೆ ಅನಿಸುತ್ತವೆ. ವಿಶೇಷವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಡಿಸೈನ್ ಆ ಸೀನ್ಸ್ಗಳಿಗೆ ಇನ್ನಷ್ಟು ಇಂಪ್ಯಾಕ್ಟ್ ಕೊಡ್ತವೆ. ವಿಜುವಲ್ಸ್ ಕೂಡ ಸಿನಿಮಾದ ಮತ್ತೊಂದು ಸ್ಟ್ರಾಂಗ್ ಏರಿಯಾ. ಸೆಟ್ಗಳು, ಲೈಟಿಂಗ್, ಕ್ಯಾಮ್ರಾ ವರ್ಕ್ ಮತ್ತು ಒಟ್ಟಾರೆ ಪ್ರೊಡಕ್ಷನ್ ಡಿಸೈನ್ ಸಿನಿಮಾಗೆ ಒಂದು ರಿಚ್ ಲುಕ್ ಕೊಡ್ತವೆ. ಟಾಕ್ಸಿಕ್ ಅನ್ನ ಮೊಬೈಲ್ನಲ್ಲಿ ನೋಡೋದಕ್ಕಿಂತ ಥಿಯೇಟರ್ನಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದರ ಸ್ಕೇಲ್ ಹೆಚ್ಚು ಫೀಲ್ ಆಗುವ ಸಾಧ್ಯತೆ ಇದೆ. ಇನ್ನು ಹೀರೋಯಿನ್ಸ್ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ, ಕಿಯಾರಾ ಅಡ್ವಾಣಿ ತಮ್ಮ ಪಾತ್ರಕ್ಕೆ ಬೇಕಾದ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ನಯನತಾರಾ ಕೂಡ ತಮ್ಮ ಕ್ಯಾರೆಕ್ಟರ್ಗೆ ಬೇಕಾದ ಪ್ರೆಸೆನ್ಸ್ ಅನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಹೇಳಲೇಬೇಕು, ಇದು ಸಂಪೂರ್ಣವಾಗಿ ಪರ್ಫೆಕ್ಟ್ ಸಿನಿಮಾ ಅಂತ ನಾನು ಹೇಳಲ್ಲ. ಸಿನಿಮಾದ ದೊಡ್ಡ ಸಮಸ್ಯೆ ಅದರ ಪೇಸಿಂಗ್. ರನ್ ಟೈಮ್ ಜಾಸ್ತಿ ಇರೋ ಕಾರಣ ಕೆಲವು ಕಡೆ ಕಥೆ ಸ್ವಲ್ಪ ನಿಧಾನವಾಗುತ್ತೆ. ವಿಶೇಷವಾಗಿ ಆಕ್ಷನ್ ಅಥವಾ ಇಂಟೆನ್ಸ್ ಸೀಕ್ವೆನ್ಸ್ಗಳ ನಂತರ ಬರುವ ಕೆಲವು ಭಾಗಗಳು ಸ್ವಲ್ಪ ಡ್ರ್ಯಾಗ್ ಆದ ಫೀಲ್ ಕೊಡಬಹುದು. ಇನ್ನೊಂದು ಮೈನಸ್ ಏನಂದ್ರೆ, ಯಶ್ ಅವರ ಹಿಂದಿನ ಕೆಲವು ಸಿನಿಮಾಗಳ ಇಮೇಜ್ ಕೆಲವು ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಬರಬಹುದು. ಕೆಲವು ಕ್ಷಣಗಳಲ್ಲಿ ನೀವು ಕ್ಯಾರೆಕ್ಟರ್ ಅನ್ನ ನೋಡೋದಕ್ಕಿಂತ ಯಶ್ ಅವರ ಹಿಂದಿನ ಮಾಸ್ ಇಮೇಜನ್ನು ನೆನಪಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಸಿನಿಮಾ ಮುಂದುವರಿದಂತೆ ಈ ಫೀಲ್ ಕಡಿಮೆಯಾಡುತ್ತೆ. ಇನ್ನು ಫ್ಯಾಮಿಲಿ ಆಡಿಯನ್ಸ್ಗಾಗಿ ಒಂದು ಮುಖ್ಯ ವಿಷಯ. ಸಿನಿಮಾದಲ್ಲಿ ಅಡಲ್ಟ್ ಥೀಮ್ಸ್ ಮತ್ತು ಕೆಲವು ಮೆಚೂರ್ ಕಾಂಟೆಂಟ್ ಇರೋದ್ರಿಂದ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಲು ಹೋಗುವವರು ನಿಮ್ಮ ಕಂಫರ್ಟ್ ಲೆವೆಲ್ ಅನ್ನ ಗಮನದಲ್ಲಿಟ್ಕೊಳ್ಳಿ. ಹಾಗಾದರೆ ಫೈನಲ್ ವರ್ಡಿಕ್ಟ್ ಏನು? ನೀವು ದೊಡ್ಡ ಸ್ಕೇಲ್ನ ಆಕ್ಷನ್ ಸಿನಿಮಾ, ಡಾರ್ಕ್ ಗ್ಯಾಂಗ್ಸ್ಟರ್ ವರ್ಲ್ಡ್, ಸ್ಟೈಲಿಶ್ ಮೇಕಿಂಗ್ ಮತ್ತು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟಪಡುವವರಾಗಿದ್ರೆ ಟಾಕ್ಸಿಕ್ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡಬಲ್ಲ ಸಿನಿಮಾ. ಆದರೆ ತುಂಬ ಟೈಟ್ ಸ್ಕ್ರೀನ್ ಪ್ಲೇ ಮತ್ತು ಫಾಸ್ಟ್ ಪೇಸ್ನಲ್ಲಿ ಕಥೆ ಮುಂದುವರಿಬೇಕು ಅನ್ನೋ ನಿರೀಕ್ಷೆಯೊಂದಿಗೆ ಹೋದರೆ ಕೆಲವು ಕಡೆ ನಿಮಗೆ ಪೇಸಿಂಗ್ ಸ್ಲೋ ಅನಿಸಬಹುದು. ನನ್ನ ಪ್ರಕಾರ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ವರ್ಕ್ ಆಗುವ ಸಿನಿಮಾ ಅಲ್ಲ. ಆದರೆ ಆಕ್ಷನ್ ಮತ್ತು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇಷ್ಟಪಡುವ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಒಂದು ಬಾರಿ ಎಕ್ಸ್ಪೀರಿಯನ್ಸ್ ಮಾಡಬಹುದಾದ ಸಿನಿಮಾ. ನಿಮ್ಮ ಪ್ರಕಾರ ಟಾಕ್ಸಿಕ್ ಹೇಗಿದೆ? ಯಶ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಮೂವಿಯ ಬೆಸ್ಟ್ ಪಾರ್ಟ್ ಯಾವುದು ಅಂತ ನಿಮಗೆ ಅನಿಸುತ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಸಿನಿಮಾ ಸಂತೆನಲ್ಲಿ ಇಂತಹ ಆಬ್ಜೆಕ್ಟಿವ್ ಮೂವಿ ರಿವ್ಯೂಸ್, ಅಪ್ಡೇಟ್ಸ್ ಮತ್ತು ಸಿನಿಮಾ ಕಾಂಟೆಂಟ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇದು ನಿಮ್ಮ ಸಿನಿಮಾ ಸಂತೆ.